ನಮಸ್ಕಾರ. ದುಡ್ಡಿನ ಮಂತ್ರ. ಈ ಮಂತ್ರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯೂಟ್ಯೂಬ್ನಲ್ಲೇ ಈ ಮಂತ್ರ ನಿಮಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡಿನ ಮಂತ್ರ, ದುಡ್ಡಿನ ಏಕೈಕ ಮಂತ್ರ. ವಿಡಿಯೋನ ಪೂರ್ತಿ ನೋಡಿ ಗೊತ್ತಾಗ್ತಾ ಹೋಗುತ್ತೆ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ದುಡ್ಡಿನ ಮಂತ್ರ. ಓಂ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಸ್ವಾಹ. ಓಂ ಸರಸ್ವತಿ ಪಾರ್ವತಿ ಲಕ್ಷ್ಮೀ ಸ್ವಾಹ. ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣಾಯ. ಓಂ ಬ್ರಹ್ಮದೇವಾಯ ನಮಃ ಸ್ವಾಹ. ಓಂ ನಮೋ ನಾರಾಯಣಾಯ. ಓಂ ನಮಃ ಶಿವಾಯ. ಓಂ ಬ್ರಹ್ಮದೇವಾಯ ನಮಃ ಸ್ವಾಹ. ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡ್ಕೊಳ್ಳಿ. ನೀವು ಕೂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲಿ, ಓಡಾಡುವ ಜಾಗದಲ್ಲಿ, ನೀವು ಕೆಲಸ ಮಾಡುವ ಜಾಗದಲ್ಲಿ, ನೀವು ವ್ಯಾಪಾರ ಮಾಡುವ ಜಾಗದಲ್ಲಿ, ನೀವು ಕೃಷಿ ವ್ಯವಸಾಯ ಮಾಡುವ ಜಾಗದಲ್ಲಿ, ನಿಮ್ಮ ರಾಜಕೀಯದಲ್ಲಿ ಓಡಾಡ್ತಿದ್ರೆ, ಚಲನಚಿತ್ರರಂಗದಲ್ಲಿ ಓಡಾಡ್ತಿದ್ರೆ, ಎಲ್ಲೇ ನಿಂತ್ಕೊಳ್ಳಿ, ಕುಂತ್ಕೊಳ್ಳಿ, ಓಡಾಡ್ಕೊಳ್ಳಿ, ಎಲ್ಲೇ ಇರಿ, ಮಂತ್ರ ಪಠಣೆ ಮಾಡುವ ಸಂದರ್ಭದಲ್ಲಿ ಮೌತ್ ವಾಶ್ ಮಾಡಿರಬೇಕು, ದಂತ ಶುದ್ಧಿ ಮಾಡಿರಬೇಕು. ಬಾಯಿನ ಶುದ್ಧಿ ಮಾಡಿಕೊಂಡು ಮೌತ್ ವಾಶ್ ಮಾಡ್ಕೊಂಡು ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ. ನಿಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟಷ್ಟು ಅನ್ಲಿಮಿಟೆಡ್ಡು ಈ ಮಂತ್ರಗಳು ಪಠಣೆ ಮಾಡಿ. ಖಂಡಿತವಾಗ್ಲೂ ದುಡ್ಡಿನ ಮಂತ್ರ, ದುಡ್ಡಿನ ಏಕೈಕ ಮಂತ್ರ. ಯೂಟ್ಯೂಬ್ನಲ್ಲೇ ಈ ಮಂತ್ರ ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ, ನೀವೆಲ್ಲೂ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನೀವೆಲ್ಲೂ ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಈ ಮಂತ್ರ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ. ಇದ್ರ ಹಿಂದ್ಗಡೆ ಸಾವಿನ ಭಯ ನಿವಾರಣೆ ಮಂತ್ರ ಅಂತ ಕೊಟ್ಟಿದ್ದೀನಿ, ಯಮನ ಮಂತ್ರ ಅಂತ. ಸಾವಿನ ಭಯ ನಿವಾರಣೆ ಮಾಡುವಂತನೂ ಮಂತ್ರ ಇದೆ. ರಿಪೀಟ್ ಮಾಡಿ ಕೇಳಿಸ್ಕೊಳ್ಳಿ. ಯಾಕೆ ನಾನು ಮಂತ್ರ ಡಿಸ್ಪ್ಲೇ ಮಾಡಲ್ಲ ಅಂತಂದರೆ, ಬೇಗಂತಲೇ ಮಾಡಲ್ಲ. ಯಾಕೆಂದರೆ ರಿಪೀಟ್ ಮಾಡಿ ಕೇಳಿದಾಗ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ, ಸಿದ್ಧಿ ಆಗ್ತಾ ಹೋಗುತ್ತೆ. ಮಂತ್ರಗಳು ಅನ್ಲಿಮಿಟೆಡ್ಡು ಪಠಣೆ ಮಾಡಿದಾಗ ಮಾತ್ರ ಮಂತ್ರಗಳು ಸಿದ್ಧಿ ಆಗಲಿಕ್ಕೆ ಸಾಧ್ಯ. ಅರ್ಥ ಮಾಡ್ಕೊಳ್ಳಿ. ದುಡ್ಡಿನ ಮಂತ್ರ ಪವರ್ಫುಲ್ ಮಂತ್ರ ಇದು. ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ, ಯಾವ ಟೈಮಿಂಗ್ಸಲ್ಲನ್ನು ನೀವು ಪಠಣೆ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನಮಸ್ಕಾರ.